Hi guys, so hello, welcome to today's greatest video. Okay, sorry. ಸೊ ಇವತ್ತು ನಾವು ಆಡ್ತಿರೋದು ಮೈನ್ಕ್ರಾಫ್ಟ್, ಬಟ್ ದಿಸ್ ಇಸ್ ನಾಟ್ ರಿಯಲ್ ಮೈನ್ಕ್ರಾಫ್ಟ್. ಸೊ ನೀವು ಕವರ್ ಪೇಜ್ ನೋಡಿದಾಗಲೇ ಗೊತ್ತಾಗುತ್ತೆ ಅನಿಸುತ್ತೆ. ಸ್ಕಿನ್ ನಮ್ಮದು ಫಾರ್ಮರೇ ಇರಲಿ, ಬಿಕಾಸ್ ನಮ್ಮ ಲ್ಯಾಂಡ್ ಇರೋದೇ ಫಾರ್ಮಿಂಗ್ ಲ್ಯಾಂಡು. ಬಟ್ ನಾನೆಲ್ಲನೂ ಇದರಲ್ಲಿ ಬಿಲ್ಡ್ ಮಾಡಿದ್ದೀನಿ, ಏನಂತಾರೆ ಫುಲ್ಲಿ ಡಿಫ್ರೆಂಟ್ ಲೆವೆಲ್. ಅಂದರೆ ನಾನು ಪ್ರೋ ಥರ ಎಂತ ಬಿಲ್ಡ್ ಮಾಡಿಲ್ಲ, ಬಟ್ ನನ್ನ ಫ್ರೆಂಡ್ ಇದು ಬಿಲ್ಡ್ ಮಾಡ್ತಿದ್ದ ಗೈಸ್. ಅದು ಏನು ವಾ ಗೈಸ್, ಯಾರು ಗೈಸ್ ಏನು ಪ್ಲೇಟ್ ಹಾಕಿಲ್ಲ. ಸದ್ಯ ಡೋರ್ ಕ್ಲೋಸ್ ಆಯ್ತಲ್ಲ. ಆಮೇಲೆ ಗೈಸ್ ವರ್ಕ್ ಆಯ್ತು. ಯಾರು ಗೈಸ್ ನೋವು ಮನೆ ಸ್ಟೋರೇಜೂ ಮಾಡಿಲ್ಲ ಇನ್ನು. ಚೆಸ್ಟ್ ಇಲ್ಲಿ, ಚೆಸ್ಟ್ ಯಾಕೆ ಓಪನ್ ಮಾಡ್ತೀಯ ಗುರು? ಸುಂಬಾ ಬೆಡ್ಡು ಇಲ್ಲೊಂದು ಇನ್ನೇನು ಬೇಕು ಹೌಸ್ಗೆ? ಸಾಕು ತಾನೆ, ಸಾಕು ಗೈಸ್. ಬಿಕಾಸ್ ಇದು ಯಾವುದು ನಂದಲ್ಲ ಅಲ್ವಾ, ಬಿಲ್ಡಿಂಗ್ಸ್ ನನ್ನ ಫ್ರೆಂಡದು. ಸೊ ಗೈಸ್ ಸರಿ, ಅದು ಗ್ಲಿಚ್ ಆಗೋಯ್ತು. ನನ್ನ ಫ್ರೆಂಡ್ದು ಅಂತ ಅನ್ನಕ್ಕೆ ಹೋದಾಗ ಅದು ಗ್ಲಿಚ್ ಆದಂಗಾಯ್ತು. ಸೊ ನಿಮಗೆ ನಾನು ನನ್ನ ಸೂಪರ್ ಟವರ್ನ ತೋರಿಸ್ತೀನಿ ಫಸ್ಟು. ಬಿಕಾಸ್ ಇದು ಯಾವ ಥರ ಟವರ್ ಅಂದರೆ ಗೈಸ್, ಇದು ಕ್ರಿಯೇಟಿವ್ ಮೋಡು, ಬಟ್ ಬಿಲ್ಡ್ ಮಾಡಿರೋದು ಸರ್ವೈವಲ್ ಮೋಡಲ್ಲಿ. ಇದು ವ್ಯೂ ಇದೆಯಲ್ಲ ಕ್ರೇಜಿ ಗೈಸ್. ಮಾರ್ನಿಂಗ್ ಟೈಮ್ ಫುಲ್ಲು ಕ್ರೇಜಿ. ಮಾರ್ನಿಂಗ್ ಟೈಮಲ್ಲಿ, ನೈಟ್ ಟೈಮಲ್ಲಿ ಅಷ್ಟೊಂದು ಲೈಟ್ ಇಲ್ಲ ಅಲ್ವಾ ಇಲ್ಲಿ ಗೈಸ್. ಮನೆಗೆ ಜಂಗಲ್ ಕಡೆಯಿಂದ ಹೋಗೋದಾ ಅಥವಾ ಹಿಂಗೆ ಹೋಗೋದಾ? ರೂಟಲ್ಲೇ ಹೋಗೋದಾ? ಆಮೇಲೆ ರೂಟ್ ತಪ್ಪಿಟ್ರೆ ತುಂಬ ಕಷ್ಟ. ರೋಡ್ ಗೊತ್ತಾಗಲಿ ಅಂತ ಇದು ಸ್ವಲ್ಪ ಇದು ಡರ್ಟ್ನ ಇದು ಮಾಡಿದ್ದೀನಿ ನೋಡಿ. ಮಶ್ರೂಮ್ ಬೇಕಾ ಗೈಸ್? ಎಲ್ಲೋ ಮಶ್ರೂಮೇ ಸಿಗಲಿಲ್ವಲ್ಲೋ, ಕಿತ್ತಾಯ್ತು ಮಶ್ರೂಮು. ಅಯ್ಯೋ ಗೈಸ್, ಫಾರೆಸ್ಟ್ ಕಡೆಯಿಂದ ಹೋಗೋದ ಅಂತ ಬಂದೆ. ಬೇಡ ಬಿಡಿ, ಹಿಂಗೆ ಥ್ರೂ ದ ರೂಟೇ ಹೋಗೋದ. ಅಯ್ಯೋ ಸುಮ್ಮನೆ ಬಾಬಾ ನೀನು ಇಲ್ಲಿ ಗೈಸ್. ಫಸ್ಟು ನಾನು ಅಯ್ಯೋ ನೀನು ನಮ್ಮ ಮನೆ ಡೋರ್ ಓಪನ್ ಇತ್ತ ಇಲ್ವ ನೋಡ್ಕೊಬಿಡ್ತೀನಿ ಗೈಸ್. ಇಲ್ಲ ಅಂದರೆ ನುಗ್ಬಿಟ್ಟು ವಾ ಗೈಸ್. ಫಸ್ಟ್ ಮೇಲೋಗು ಅದಾದ್ರೂ ಮಾಬ್ಗಿ ಏನಾದರೂ ಬಂದೈತೆ? ಇಲ್ಲಪ್ಪ ಸದ್ಯ. ಕೆಳಗಡೆ ಇಲ್ಲ. ನಿಮಗೆ ಫಸ್ಟ್ ನಮ್ಮ ಮನೇನ ತೋರಿಸ್ಬಿಟ್ಟೆ ಎಲ್ಲದಕ್ಕಿಂತ ಮುಂಚೆ. ಬಟ್ ಅಂದರೆ ರೀ ಗೈಸ್, ನಾನು ನಿಮಗೆ ಮೇಯ್ನ್ ಪಾಯಿಂಟ್ ಆಫ್ ದ ಟವರಲ್ಲಿ ತೋರಿಸ್ತೀನಿ. ಆಹಾ ಕ್ಲೈಮಿಂಗ್. ಅಯ್ಯಯ್ಯೋ ಸೊ ಒಂಚೂರು ಮಿಸ್ ಆಗ್ಬಿಟ್ರೆ ಗೈಸ್. ಫುಲ್ಲು ಸ್ಟ್ರೈಟು ನೋಡಿ ಗೈಸ್. ಅಲ್ಲಿ ಟವರ್ ಇರೋದು ಆ ಸೈಡು ಮಾರ್ನಿಂಗ್ ಟೈಮಲ್ಲಿ ಕಾಣಿಸುತ್ತೆ. ಇಲ್ಲಿ ಟ್ರೀ ಹೌಸು, ಅದು ನನ್ನ ಫ್ರೆಂಡ್ ಬಿಲ್ಡ್ ಮಾಡಿದ್ದೆ. ಅದಾದಮೇಲೆ ಇಲ್ಲಿ ಅಲ್ಲಿ ನೆದರ್ ಪೋರ್ಟಲ್ಲಿದೆ ಗೈಸ್, ಕಾಣಿಸ್ತಿದೆಯಾ? ಐ ಹೋಪ್ ಕಾಣಿಸ್ತಿದೆ. ಅದಾದಮೇಲೆ ಇಲ್ಲಿ ಗೈಸ್ ಕಿಂಗ್ ಥರ ಬಂದು ಹಿಂಗೆ ರೂಲ್ ಮಾಡೋದು. ಹಾ ಸೊ ಬನ್ನಿ ಗೈಸ್ ಹೋಗೋದ. ಗೈಸ್ ನೋಡಿ ಕೆಳಗಡೆ ನೋಡ್ಕೊಂಡು ಮೆಟ್ಲು ಇಳಿತೀನಿ, ಮೆಟ್ಲು ಅಂತೀನಿ.
ಫಸ್ಟ್ ನಿಮಗೆ ಬೇಸಿಂದ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಸರ್ಚ್ ಮಾಡೋದ. ಇದು ಪೋಲಾರ್ ಬೇರು ನಾನೇ ಸಾಕಿದ್ದು. ಅದಾದಮೇಲೆ ಇದು ಫೈರ್ ಕ್ಯಾಂಪಿಂಗ್ ಪ್ಲೇಸು. ಫಿಶಸ್ ಇದ್ದಾವೆ, ಸತ್ತೋಗಿರಬೇಕು. ಇಲ್ಲ, ಸತ್ತೋಗ್ಬಿಟ್ಟಿದೆ. ನೆದರ್ ಪೋರ್ಟಲ್ ಇಲ್ಲಿಂದ ಆದರೂ ಕಾಣಿಸ್ತಿದೆ ಅನಿಸುತ್ತೆ. ಇದು ಫಿಶಿಂಗ್ ಏರಿಯಾ, ಆರಾಮಾಗಿ ಕೂತ್ಕೋಬೋದು. ನೆಕ್ಸ್ಟು ನಾನು ಪಾಂಡ ನಿಮ್ಗೊಂದು ತೋರಿಸ್ತೀನಿ ರೀ ಗೈಸ್. ಬಿಕಾಸ್ ಆಫ್ ಒನ್ ಕ್ರೀಪರ್ ಮೈ ಹೋಲ್ ಪಾಂಡ ಹೌಸ್ ಡೆಸ್ಟ್ರಾಯ್ ಆಗೋಯ್ತು. ಇದು ಪಾಂಡ ಹೌಸ್ ಕ್ರೀಪರ್ ಬಂದು ಬ್ಲಾಸ್ಟ್ ಮಾಡಿಬಿಡ್ತು. ಅದಕ್ಕೆ ಕವರ್ ಮಾಡೋಕ್ಕೆ ಏನೇನೋ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಆಚೆ ಮಲಗಿದೆ ನೋಡಿ ಪಾಂಡ. ಇದಕ್ಕೆ ಫೀಡ್ ಮಾಡಿ ಬ್ಯಾಂಬುಗಳಿಗೆ ಖಾಲಿ ಆಗೋಯ್ತು. ಇದು ನಂದು ಡಾಗ್ ಇತ್ತು ಗೈಸ್, ಸತ್ತೋಯ್ತು. ಅದಕ್ಕೆ ಹೂತಾಕಕ್ಕೆ ಅದೇನು ಸಿಗಲ್ಲ ಅಲ್ವಾ, ಸುಮ್ಮನೆ ನಾರ್ಮಲ್ ಗ್ರೇವ್ ಥರ ಮಾಡಿದೆ. ನೆಕ್ಸ್ಟು ಇದು ಗೈಸ್ ಅದೇನಂತಾರೆ, ನನ್ನ ಬೌ ಹೊಸ ಬೌ ತಂದಿರೋದು ತೋರಿಸ್ತೀನಿ ರೀ. ಐಸ ಹಿಯರ್ ಈಸ್ ಮೈ ನ್ಯೂ ಬೌ. ಸ್ಟ್ಯಾಂಡ್ ಸಿಟ್ ಸ್ಟ್ಯಾಂಡ್ ಸಿಟ್ ಸ್ಟ್ಯಾಂಡ್ ಸಿಟ್ ಸ್ಟ್ಯಾಂಡ್ ಸಿಟ್ ಸ್ಟ್ಯಾಂಡ್. ಬೌ ಅಂತ ಬೊಗಳುತ್ತೈತಿ, ಯಾಕಷ್ಟು ಕಾಟ ಕೊಡ್ತೀಯ ಅಂತ. ಗೈಸ್ ನಾನು ನನ್ನ ಇನ್ನರ್ ರೆಸಾರ್ಟ್ ತೋರಿಸ್ತೀನಿ ಬನ್ನಿ. ರೆಸಾರ್ಟ್ ಇದೇ ಹೇಳಿದ್ದು ನಾನು, ಫಾರೆಸ್ಟ್ ಒಳಗಡೆಯಿಂದ ಬರೋದು ಅಂತ. ಬಟ್ ಇಲ್ಲಿಂದನೇ ಬಂದು ತೋರಿಸ್ಬೋದು ನಿಮಗೆ. ಸ್ಮಾಲೆಸ್ಟ್ ರೆಸಾರ್ಟ್ ಇನ್ ದಿ ಯೂನಿವರ್ಸ್. ಒಂದು ಬೆಡ್ ಇದೆ, ಒಂದು ಬೆಡ್ಡು, ಬಟ್ ಸ್ಟಿಲ್ ಚಿಕ್ಕದಲ್ಲ ಇದು ಜಾಗ ನೋಡಿ. ಕೆಳಗಡೆ ಅಂಡರ್ಗ್ರೌಂಡು, ಫುಲ್ಲು ಬುಕ್ಸು ಸ್ಟಡಿ ಮಾಡೋಕ್ಕೆ, ಟೇಬಲು ಫುಲ್ ಕುಕ್ ಮಾಡೋಕ್ಕೆ, ಆಮೇಲೆ ಕ್ರಾಫ್ಟ್ ಮಾಡೋಕ್ಕೆ ಫುಲ್ ಎಲ್ಲ ಫೆಸಿಲಿಟೀಸು ಆ ಥರ ಮಾಡಿದ್ದೀನಿ ಈ ಜಾಗನ. ಆಮೇಲೆ ಟ್ರೀ ಅಪ್ರೂಟ್ ತನಕ ಕ್ಲೈಮ್ ಮಾಡ್ಕೋಗ್ಬೋದು ಗೈಸ್. ಈ ಥರ ಇದೆಯಲ್ಲ ನೋಡಿ, ಇದು ಒಂಥರ ವೈನ್ ಲ್ಯಾಡ್ರ್ ಥರ ನೋಡಿ. ವೈನಲ್ಲಿ ಇಷ್ಟು ದೂರ ಕ್ಲೈಮ್ ಮಾಡ್ಬೋದು. ಇದು ಆ್ಯಕ್ಚುಲಿ ಬ್ಯಾಂಬೂ ಫಾರೆಸ್ಟ್. ಇದರಲ್ಲೇ ನಾನು ಫೀಡ್ ಮಾಡ್ತಿದ್ದೆ ನೋಡಿ. ಒಂದು ಚಂಕ್ ಮೇಲ್ಗಡೆ ಚಾಪ್ ಮಾಡ್ತೀನಿ, ಸಾಕು. ಇದಿಷ್ಟು ಒಂದು ಚಂಕಿಂದ ಇನ್ಫಿನಿಟಿ ಫೀಡ್ ಮಾಡ್ಬೋದು ಇದಕ್ಕೆ. ಬೈಲಿ ಇದು ಫೀಡ್. ಅಯ್ಯೋ ಸಾರಿ ಅಯ್ಯಯ್ಯೋ, ಹಾರ್ಟ್ ಬರ್ತೈತೆ ಹೊಡೆದಿದ್ದಕ್ಕೆ. ಆಯ್ತು ಬಪ್ಪ, ಇನ್ನೊಂದು ಸ್ವಲ್ಪ ತಿನ್ನಿಸ್ತೀನಿ ಬಪ್ಪ. ಫೀಡ್ ಆಪ್ಷನ್ನೇ ಕೊಡ್ತಿಲ್ಲ. ಸಾಕಾಗೋಯ್ತೇನೋ, ಬೇಕೇನೋ ಇನ್ನು. ಹಿಡ್ಕೊಂಡು ಓಡಾಡ್ತಿದ್ದೀನಿ ಅಲ್ವಾ ಬ್ಯಾಂಬು, ಅದಕ್ಕೆ ನಾನು ಹಿಂದೆ ಬರ್ತೈತಿ. ಅದು ಹಿಡ್ಕೊಳ್ಳಿಲ್ಲ ಅಂದರೆ ನಾನು ಯಾರೋ ಅಂತ. ನನ್ನ ಹತ್ರನೇ ಬರ್ತೈತೆ ಅಂದರು. ಆಯ್ತು ಬಾ, ಫೀಡ್ ಮಾಡ್ತೀನಿ ಬಾ. ಫೀಡ್ ಆಯ್ತು. ಇದಕ್ಕೆ ಯಾಕೆ ಹಾರ್ಟ್ ಬರ್ತೈತೆ? ಇನ್ನೊಂದು ಪಾಂಡ ಏನಾದರೂ ಇತ್ತಾ? ಬೈಲಿ ಇದು ಬರ್ತೈತೆ, ಇದಿಲ್ಲೇ ಐತೆ. ನೀನು ಬೈಲಿ. ಇದೇನು ಇಷ್ಟು ನಿಧಾನ? ಆಮೇಲೆ ಇಷ್ಟು ನಿಧಾನ ಬರಲ್ಲ. ಬಾ ಬೇಗ. ಇದಕ್ಕೂ ಹಾರ್ಟ್. ಅಯ್ಯೋ, ಯಾಕೆ ಸುಮ್ಮನೆ ಬಿಲ್ಡ್ ಮಾಡಿದೆ? ಇದಕ್ಕೆ ಹಾರ್ಟ್ ಬರ್ತಿಲ್ಲ. ವಾ, ಇಂಪಾಸಿಬಲ್ ಇದು. ಓಕೆ ಎಷ್ಟು ಸೊಳ್ಳೆ ಗೈಸ್.
ಸ್ವಲ್ಪ ಡಿಸ್ಟರ್ಬೆನ್ಸ್ ಆಫ್ ಸೊಳ್ಳೆ ಅಷ್ಟೇ. ಇದಕ್ಕೆ ಫೀಡ್ ಮಾಡಿದ್ರು ಇದಾಗಲೇ ಫೀಡ್ ಆಗೈತೆ. ನಾವು ಬ್ರೀಡ್ ಮಾಡಬೇಕು ಅಂದ್ಕೊಂಡೆ, ಆಗ್ತಿಲ್ಲ ಇದೆರಡು ಒಂಥರ ಆಗ್ಬಿಟ್ಟೈತೆ ಅನ್ಸುತ್ತೆ. ಅದಕ್ಕೆ ಬಿಡಿ ಗೈಸ್, ಅದಕ್ಕೆ ಲಕ್ಕಿಲ್ಲ. ನನ್ನ ಹತ್ರ ಬಂದರೆ ಒಡ್ಸ್ಕೊತೀರ ಆಮೇಲೆ ಇಬ್ಬರು. ಐ ಗೆಸ್ ಎರಡು ಅಲ್ಲ, ನನಗೆ ಅನಿಸ್ದಂಗಲ್ಲ. ನಿಮ್ಗೆ ಇನ್ನೇನು ಮಿಸ್ ಮಾಡಿದೆ? ಫಾರ್ಮೇ ತೋರಿಸಿಲ್ಲ ಅಲ್ವಾ? ಸಾರಿ ಬೇಜಾರು ಮಾಡ್ಕೊಡಿ. ಇದು ಕ್ಯಾರೆಟು, ಬೀಟ್ರೂಟು, ಅಂಡರ್ ಗ್ರೌಂಡು. ಇದು ಹಸು ಮಿಲ್ಕು ಪ್ರತಿದಿನ ಮಾಡ್ತಿದೆ. ಅದು ಪಂಪ್ಕಿನ್ನು ಮತ್ತು ವಾಟರ್ ಮೆಲನು ಹಾರ್ವೆಸ್ಟಿಂಗ್ ಎಲ್ಲ ಆಗ್ಬಿಟ್ಟೈತೆ. ಇಲ್ಲಿ ನೋಡಿ ಗೈಸ್, ಲಾವಾ ನೆದರ್ ಪೋರ್ಟರ್ ಮಾಡೋದು ಅಂದ್ಕೊಂಡೆ, ಅದೆಲ್ಲೂ ಸ್ಪಾನೇ ಆಗ್ತಿಲ್ಲ. ಇದೇನಂತಾರೆ ನೆದರ್ ಪೋರ್ಟಲು, ಅಲ್ಲಿ ತನಕ ಹುಡ್ಕೊ ಹೋಗ್ತಾನೆ ಅಂತ ಇದು ಮಾಡಿದೆ. ಮತ್ತು ನಮ್ಮ ಹಳೆ ಮನೆ ನೋಡಿ ಗೈಸ್, ಹಳೆ ಮನೆ ಮುಂಚೆ ಹಸು ಸಾಕಿದ್ನಲ್ಲ ಆವಾಗ ಹಿಂಗಿದ್ದೆ ಫುಲ್ಲು. ಆಮೇಲೆ ವ್ಯಾಪಾರ ಎಲ್ಲ ಜಾಸ್ತಿ ಆಗೋಯ್ತು ಗೈಸ್, ರಿಚೆಸ್ಟ್ ಪರ್ಸನ್ ಆಗ್ಬಿಟ್ಟೆ ಈಗ. ದೊಡ್ಡ ಊರು, ದೊಡ್ಡ ಮನೆ, ನಮ್ಮದೇ ಒಂದು ದೊಡ್ಡ ವಾಚ್ ಟವರು, ಐಫೈ ಹೊಸ ಮನೆ. 2026 ಮಾಡಲ್ ಗೈಸ್, ಈಗ ನೆನ್ನೆ ಮಾಡಿದ್ದು ನೋಡಿ. ಇದು ಮೇಲ್ಗಡೆ ಏನಾದರೂ ಅಪ್ಗ್ರೇಡ್ ಏನಾದರೂ ಬೇಕಾ ಇದಕ್ಕೆ? ನೋಡಿ ಕ್ಲಿಯರಾಗಿ ವಾಚ್ ಮಾಡ್ಬೋದು. ಖಾಲಿ ಫುಲ್ಲು ಚೆಸ್ಟ್. ಇದು ಪೇಂಟಿಂಗ್ ನೋಡಿ, ಸ್ಕೆಲಿಟಾನ್ ಸಿಸ್ಟಮ್. ಇದು ರೀಡಿಂಗ್ ಟೇಬಲು, ಡಿಸ್ಕೋ. ಆಮೇಲೆ ವಾಶ್ರೂಮ್ ನೋಡಿ ಗೈಸ್, ನ್ಯೂಯೆಸ್ಟ್ ವಾಶ್ರೂಮು. ಇದು ಫ್ರಿಡ್ಜು, ರೆಫ್ರಿಜರೇಟರ್ ಒಳಗಡೆ ಅಂಥದ್ದು ಇಲ್ಲ. ಬಟ್ ಇದು ಟಾಯ್ಲೆಟ್, ಕ್ಲೋಸ್ ಮಾಡೋಕ್ಕಾಗಲ್ಲ ಡೋರ್ನ. ಟಾಯ್ಲೆಟ್ ಓಪನ್ ಮಾಡೋದು, ಕ್ಲೋಸ್ ಆಚೆಯಿಂದ ಮಾಡಬೇಕು ಅಷ್ಟೇ. ಯಾರಾದರೂ ಮನೇಲಿ ಇದ್ದರೆ ಬನ್ನಿ ಟಾಯ್ಲೆಟ್ ಕ್ಲೋಸ್ ಮಾಡಿ ಅಂತ ಕೇಳಬೇಕಾಗುತ್ತೆ. ಅದಾದಮೇಲೆ ಕಿಚನ್, ಮಾಡ್ರನ್ ಕಿಚನ್ ಇಲ್ಲಿಂದಾನೆ ಕಾಣಿಸುತ್ತೆ ಅನ್ಕೋತೀನಿ. ಆಮೇಲೆ ಇನ್ನೇನು ತೋರಿಸ್ತಿಲ್ಲ. ಇನ್ನೇನು ಬಿಲ್ಡ್ ಮಾಡಿದ್ದೀನಿ ನಾನು? ಇನ್ನೇನು ಬಿಲ್ಡ್ ಮಾಡಿಲ್ವ? ಟ್ರಿಯೋಸ್ ನಿಮ್ಮ ಸ್ಯಾಕ್ರಿಫೈಸೇಷನ್ಗೆ ಆದರೂ ತೋರಿಸ್ತೀನಿ. ಅದೇನು ಬಿಲ್ಡ್ ಮಾಡಿದ್ರು ನನ್ನ ಫ್ರೆಂಡ್. ಕ್ಲೈಮ್ ದ ಸ್ಟೇರ್ಸ್, ಅಪ್ ಸ್ಟೇರ್ಸ್. ನೋಡಿ ಇಲ್ಲಿಂದ ಹಿಂಗೆ ಬರೋದಂತೆ, ಇಲ್ಲಿಂದ ಕ್ಲೈಮ್ ಮಾಡಬೇಕಂತೆ. ಅದಾದಮೇಲೆ ಇಲ್ಲೊಂದು ಡೋರ್ ಅಂತೆ. ಒಳಗಡೆ ಬಂದರೆ ಏನಿಲ್ಲ, ಬ್ಲ್ಯಾಕ್ ಮ್ಯಾಟು. ಸೊ ಇದು ಅಪ್ಗ್ರೇಡ್ ಮಾಡೋದಾ ಗೈಸ್ ಈ ವಿಡಿಯೋದಲ್ಲಿ? ಇವಾಗ ಬನ್ನಿ ಗೈಸ್. ಗೈಸ್ ಓವರ್ ಸೊಳ್ಳೆ ಕಟ್ಟ ಗೈಸ್. ಹೌದಾ, ಸಾರಿ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆವಾಗಲಿಂದ ಕಚ್ತೈತೆ ಸೊಳ್ಳೆಗಳು. ನೆಕ್ಸ್ಟ್ ಇದೇ ವಿಡಿಯೋನ, ಈ ಹೌಸ್ನ ಬಿಲ್ಡ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ. ಆ ಲಿಂಕ್ನ ನೋಡ್ಕೊಂಡು ವಿಡಿಯೋ ನೋಡಿ. ಸೊ ಇವಾಗ ಸೊಳ್ಳೆ ಕಟ್ಟ ಹಿಡ್ಕೊಂಡು ನೋಡೋಕ್ಕಾಗಲ್ಲ, ಬಿಕಾಸ್ ಕರೆಂಟ್ ಇಲ್ಲ. ಸೊ ಆಮೇಲೆ ಹೇಳ್ತೀನಿ ಗೈಸ್. ಸೊ ಪಾರ್ಟ್ 2 ಇದೇ ವಿಡಿಯೋದು ಅಂತ ಅನ್ಕೊಳ್ಳಿ.